ಆಫೀಸಿಗೆ ಲೇಟ್ ಆಗ್ತಿದೆ ರೀ ಮಿಸ್ಟರ್. ಸಿಗ್ನಲ್ ಬಿಟ್ಟಿದೆ, ಮೂವ್ ಮಾಡ್ರಿ. ಯಾಕೆ ಕಾಣಿಸ್ತಿಲ್ವಾ? ಮಕ್ಕಳು ರೋಡ್ ಕ್ರಾಸ್ ಮಾಡ್ತಾ ಇದಾರೆ, ಸ್ವಲ್ಪ ಇರಿ ಸರ್. ಆರೋಗ್ಯ ಹಾಳಾಗತ್ತೆ, ಸಾಕು ನಡಿ ನಡಿ. ನಾಲ್ಕು ದಿನದಿಂದ ಬರೀ ಡ್ಯೂಟಿ ಮಾಡೋದೇ ಆಗೋಯ್ತು. ಮಗ ಕೈಗೆ ಸಿಗ್ದೆ ಚಮಕಾಯಿಸ್ತದನಲ್ಲ. ಸಿಗ್ದೆ ಎಲ್ಲ ಹೋಗ್ತಾನೆ, ಇದೇ ರೂಟಲ್ಲಿ ಓಡಾಡ್ಬೇಕು ತಾನೆ. ಬಂದ 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 ಯಾಕೋ ದುಡ್ಡು ಕೊಡಕ್ಕಾಗಲ್ವಾ? ತಪ್ಪಿಸ್ಕೊಂಡು ಓಡಾಡ್ತಾ ಇದ್ಯಾ? ಈಸ್ಕೊಳಕ್ ಗೊತ್ತಾಗುತ್ತೆ, ನನ್ನ ಮಗನೇ ವಾಪಸ್ ಕೊಡಕ್ ಗೊತ್ತಾಗಲ್ವಾ? ಮಾಮ ಹೇಳ್ ಬಿಟ್ರೆ ಅವನೇ ವಾಪಸ್ ಕೊಡ್ತಾನೆ ಮಾಮ. ಏನು ಆವಾಜ್ ಆಗ್ತಾ ಇದೀರಾ? ಕೊಡ್ಬೇಕು ಕೊಡ್ಬೇಕಷ್ಟೇ. ಏನ್ ಇವಾಗ ಹೊಡ್ಬಿಡ್ತೀರಾ? ಏನು ಇವಾಗನ ಹೆಂಗೆ ಸರಿ ಇಲ್ಲ. ಏನು ಅಲ್ವೋ? ಆ ಮಕ್ಕಳು ಯಾರೋ ನಿನ್ಗೆ? ಅವ್ರ ಹಿಂದೆ ಬಿದ್ದು ನಮ್ ಕೆಲ್ಸ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ನಮ್ ಫೀಲ್ಡ್ ಅಲ್ಲಿ ಏನಾದ್ರೂ ಹೀಗಾಗ್ಬಿಟ್ರೆ, ಮೈ ಮರ್ತು ಬಿಟ್ರೆ ಮುಗ್ದೋಯ್ತು. ಕಿಚ್ಚ, ಹೇ ಕಿಚ್ಚ, ಅಣ್ಣ ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು? ನೀವ್ ಹೇಳಿದ್ರಲ್ಲ. ಏನ್ ಹೇಳಿದ್ನೋ, ಏನ್ ಅರ್ಥ ಮಾಡ್ಕೊಂಡ್ರೆ? ಹೋಗು, ಹೋಗ್ ಮೊದ್ಲ ಕೆಲ್ಸ ಮುಗ್ಸೋಗೋ. ಅಣ್ಣ, ಊಟಕ್ಕೆ ಬಾರೋ. ಆಮೇಲೆ ಮಾಡ್ಕೋತೀನಿ, ಹೋಗು. ಭಾಗ್ಯ, ಚೆನ್ನಾಗಿ ಓದ್ಕೊಳ್ಳೆ ಭಾಗ್ಯ. ಅಣ್ಣ, ಓದು ತುಂಬಾ ಮುಖ್ಯ ಕಣೆ. ಚೆನ್ನಾಗಿ ಓದ್ಕೋ, ಫೀಸ್ ನಾನು ಕಟ್ತೀನಿ. ನಾವು ಓದಿಲ್ಲ ನೋಡು, ಸಿಕ್ಕಿರೋ ಕೆಲಸ ನೋಡು, ಅಣ್ಣನ ಅಸಿಸ್ಟೆಂಟ್. ಜನರ ದೃಷ್ಟಿಲಿ ಪೊರ್ಕಿ, ರೌಡಿ. ಅವ್ರುಗಳು ಹೇಳೋದು ಕರೆಕ್ಟೇ ತಾನೆ. ಒಳ್ಳೆನೋ ಅಂತ ಅನ್ಸ್ಕೊಳಕ್ಕೆ ಏನಂತ ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು. ನಿನಗೆ ಈ ಕೆಲಸ ಇಷ್ಟ ಇಲ್ವಾ ಅಣ್ಣ? ಮತ್ತೆ ಬಿಟ್ಬಿಡೋ ತಾನೆ. ಬರೋ ದುಡ್ಡು ಒಳ್ಳೇದೋ ಕೆಡ್ದೋ ಜೀವನ ನಡೀತದೆ ಅಲ್ವಾ? ಅಮ್ಮ ನೆಮ್ಮದಿಯಾಗಿದ್ದಾರೆ ತಾನೆ. ನೀನ್ ಬದಲಾಗ್ತೀಯ ಅಂದ್ರೆ
ಅಮ್ಮನೂ ಒಪ್ತಾರೆ. ಊಟ ಮಾಡ್ಕೋ. ನೀನು? ಮಾಡ್ತೀನಿ. ಚೆನ್ನಾಗಿ ಓದ್ಕೋ. ಸರಿ ಅಣ್ಣ. ಕಿಚ್ಚ ಕಿಚ್ಚ ಏನ್ರ ಅದು? ಕಿಚ್ಚ ಇಲ್ವಮ್ಮ? ಅವ್ನ್ ಬೆಳಗ್ಗೆನ ಎಲ್ಲ ಹೋದ್ನಲ್ಲ. ಬೆಳಗ್ಗೆನೆ ಹೋದ್ನ? ಎಲ್ಲಿಗೆ ಹೋದ್ನಮ್ಮ? ಅಣ್ಣ ಏನೋ ಕೆಲ್ಸ ಹೇಳಿದಾರೆ ಅಂತ ಹೋದ್ನಪ್ಪ. ಅಣ್ಣನ ನಾವೇ ಈಗ ಅಣ್ಣನ ಹತ್ರಕ್ಕೆ ಹೋಗ್ತಾ ಇದೀವಿ. ಯಾವ ಅಣ್ಣನ ಹತ್ರಕ್ಕೆ ಹೋದ? ಏನ್ರ ಅದು? ಏನಿಲ್ಲಮ್ಮ, ಇವನೇನೋ ಪ್ರಾಬ್ಲಮ್. ನಂದ ಸರಿ ಬರ್ತೀವಿ. ಅದ್ಕೆ ನೀವ್ ಹೇಳೋ ಒಂದೇ ಒಂದ್ ಮಾತಲ್ಲಿ ಅಣ್ಣನ್ ಲೈಫೇ ಇದೆ. ಅದ್ಕೆ ವಾಟ್? ಅದ್ಕೇನಾ? ಚಪ್ಲಿನಾ? ಚಪ್ಲಿ ಅಂಗಡಿನ ಇಟ್ಕೊಡ್ತಾರ ಬಿಡಿ. ನಮ್ ತಲೆನೋ ಬರ್ತಾ ಇದೆ, ಸುಮ್ಮನೆ ಹೋಗ್ಬಿಡು. ತಲೆನೋವು ಅದಕ್ಕೆ ಮೆಡಿಕಲ್ ಶಾಪ್ ಇಟ್ಕೊಡೋಣ ಬಿಡಿ. ನೀನೇನ್ ಲೂಸಾ? ನಿನ್ ಕಾಮಿಡಿ ನನ್ ಕೈಯಿಂದ ತಡ್ಕೊಳಕ್ ಆಗ್ತಾರ. ದಯವಿಟ್ಟು ಜೋಕರ್ಗಳ ನನ್ನ ಬಿಟ್ಬಿಡ್ತೀರಾ? ಏಯ್ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ನಿಮಗ್ ಗೊತ್ತಾ, 6 ತಿಂಗಳಿಂದ ನಿಮ್ ಹಿಂದೆನೆ ಸುತ್ತಾ ಇದೀನಿ. ಅದಕ್ಕೋಸ್ಕರನೇ ಈ ಲೈಫ್ ಸ್ಟೈಲ್, ಈ ಹೇರ್ ಸ್ಟೈಲ್, ಇಂಗ್ಲಿಷ್ ಸ್ಪೀಕಿಂಗ್ ಕೂಡ. ಹಾರ್ಟ್ ಬೀಟೇ ಸರಿ ಇಲ್ಲ. ಯು ನೋ ವೈ? ಜಸ್ಟ್ 2 ವರ್ಡ್ಸ್. ಐ ಲವ್ ಯು. ಓ ಸಾರಿ 3 ವರ್ಡ್ಸ್. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ದಯವಿಟ್ಟು ನನ್ನ ಬಿಟ್ಬಿಡ್ತೀರಾ? ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನನ್ನ ಲವ್ ಮಾಡ್ತಾ ಇದ್ದೀರಾ ಇಲ್ವಾ? ಲವ್ವಾ? ನನ್ ಬಾಯ್ ಫ್ರೆಂಡ್ ಕೇಳ್ಬಿಟ್ಟು ಹೇಳ್ತೀನಿ. ಬಾಯ್ ಫ್ರೆಂಡಾ? ಯಾ ನಿಮ್ ಬಾಯ್ ಫ್ರೆಂಡ್? ಅಲ್ಲಿ ಬರ್ತಾ ಇದಾನಲ್ಲ, ಅವನೇ ನನ್ ಬಾಯ್ ಫ್ರೆಂಡ್. ಏಯ್ ಮಗ, ಅಕ್ಕಿ ಎತ್ಕೊಳ. ಸುಮ್ನೆ ತಗೊಂಡೆ ನೀನು. ಏಯ್ ನಿಂತ್ಕೊಳ. ಎಲ್ಗೋ ಹೋಗ್ತಾ ಇದೀಯಾ? ಯಾವ ಏರಿಯಾನೋ ನಿಂದು? ಅದು ನನ್ ಚಿಟ್ಟೆ ಅಂತ ಗೊತ್ತಿಲ್ವಾ? ಎಕ್ಸ್ಕ್ಯೂಸ್ ಮೀ, ಇವ್ ನನ್ ಬೈಕ್ ತಗೊಂಡಿದ್ದಾನೆ. ಗಾಡಿ ಕೀ ಕೊಟ್ಬಿಡಿ. ಏಯ್ ಅಣ್ಣ ಕೇಳಿದ್ದು ಮೊದಲು ಉತ್ತರ ಕೊಡೋ. ಏನ್ ಬಾಡಿ ಗಾಡ ಅವಳಗ್ ನೀನ? ಅದಾಮೇಲೆ ಮಾತಾಡೋಣ. ಮೊದಲು ಕೀ ಕೊಟ್ಬಿಡಿ. ನಾನು ಕೀ ಕೊಡಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಅಲ್ಲ ಏನ್ ಮಾಡ್ತೀಯಾ? ಅಲ್ಲ ಹಾಗಲ್ಲ, ಕೀ ಕೊಟ್ಬಿಡಿ, ಮಾತಾಡ್ತೀನಿ ಆಮೇಲೆ ಮಾತ್ರ. ಪಕ್ಕದಲ್ಲಿದ್ದಾಳೆ ಅಂತ ಸ್ಕೋಪ್ ತಗೋತಾ ಇದ್ಯಾ? ನಿಂಗಿನ್ನು ನನ್ ವಿಷಯ ಗೊತ್ತಿಲ್ಲ. ಯಾಕೋ ಏನಿವಾಗ? ಸರ್ ಬಿಟ್ಬಿಡಿ. ಈ ಜೋಕರ್ಗಳ ಜೊತೆ ಏನ್ ಮಾಡಿ ನಮ್ಮನ್ನ ಜೋಕರ್ ಅಣ್ಣ ರಕ್ತ. ಕುಳ ಬರಲು ಬಾರೋ, ಇವನ ಮೆಟ್ಲು ಬರಲು, ಬೇಗ ಬರೋ. ಗಾಡಿ ಸ್ಟಾರ್ಟ್ ಮಾಡೋಣ ಬೇಗ. ಅಣ್ಣ ಗಾಡಿ. ಅಯ್ಯೋ ಗಾಡಿ ಆಮೇಲೆ ತಗೊಂಡ್ ಬರಲು. ಸರಿ ಏನೋ ಈಗ ಕೊಡ್ತಾವ ಅವನು ಮೆಟ್ಲು. ಕೀ ತಗೊಳ್ಳಿ. ಕೈ ನೋವು, ಐಸ್ ಏನಾರು ಕೈ. Excuse me. Thank you. ನಾನು ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿಲ್ಲ. ಫಸ್ಟ್ ಅವ್ರು ಹೊಡೆದಿದ್ದು, ಆದ್ರೂ ಕಿಚ್ಚ ಹೊಡಿಲಿಲ್ಲ. ಎಕ್ಸಾಕ್ಟ್ಲಿ ಲೈಕ್ ದಿಸ್. ಇದೇ ತರ ಅಪ್ಪ ನನ್ ಕೈ ಹಿಡಿದ್ನಾ, ಒಂದೇ ಹಿಟ್ಟು. ನೋಡು ನೋಡು, ಇದೇ ತರ. ಅಪ್ಪ ನಿನಗೆ ಹೇಳ್ತಾ ಇರೋದು, ನೀನು ಕೇಳಿಸ್ಕೊತಾ ಇಲ್ಲ. ನಾ ಸಿನಿಮಾ ನೋಡ್ತಾ ಇದೀನಮ್ಮ. ಅಯ್ಯೋ, ಏನ್ ಹೇಳ್ತಾ ಇದ್ದೆ ನಾನು? ಹಾ, ಕರೆಕ್ಟೇ ಗೊತ್ತಾ? ನನಗ್ ಗೊತ್ತಿಲ್ಲ. ನಿನಗಲ್ಲ ಡ್ಯಾಡಿ, ಕಿಚನ್ಗೆ. ಅದು ಅವನ್ನೇ ಕೇಳ್ಬೇಕಮ್ಮ. ನೋಡು, ಇವೆಲ್ಲ ಈ ಗಲಾಟೆ ಎಲ್ಲ ಯಾಕೆ? ಆಮೇಲೆ ಯಾರು ಎಷ್ಟೊತ್ತಿಗೆ ಬಂದು ಬಾಗಲ್ ತಟ್ತಾರೋ ಏನ್ ಕಥೆಯೋ, ನಮ್ಗೆ ಯಾಕೆ ಬೇಕು? ಬೆಲ್ಲಾಗ್ತಿದೆ, ಹೋಗ್ ನೋಡು. ಅಪ್ಪ ನೀನೇ ಹೋಗಪ್ಪ, ನಾನ್ ಸಿನಿಮಾ ನೋಡ್ತಾ ಇದ್ದೀನಿ. ನಾನ್ ಸಿನಿಮಾ ನೋಡಕ್ಕೂ ಬಿಡಲ್ಲ. ಈ ಆಕ್ಷನ್ ಸಕ್ಕತ್ತಾಗಿರುತ್ತೆ. ಯಾಕೆ ಹೀಗೆ ಒಳಗ್ ನುಗ್ತಾ ಇದ್ದೀರಾ? ಯಾರೋ ನೀವು? ಏನ್ ಬೇಕೋ ನಿಮ್ಗೆ? ಎಲ್ಲ ನಿನ್ ಮಗಳು? ಯಾರಪ್ಪ ಅದು? ಇವಳೇ ಅಣ್ಣ. ಎಲ್ಲೇ ಅವನು? ಮರ್ಯಾದಿಂದ ಮಾತಾಡು. ಕುರ್ಪಾಕ್ಬಿಡ್ತೀನಿ. ಎಲ್ಲ ನೀರೋ ತರ ಪೋಸ್ ಕೊಡ್ತಿದ್ದವನ್ ಎಲ್ಲೋದ? ನಂಗ್ ಗೊತ್ತಿಲ್ಲ ಯಾರ ಬಗ್ಗೆ ಅಂತ. ಇಲ್ಲ ಅಣ್ಣ, ಸುಳ್ಳು ಹೇಳ್ತಾವಳೆ. ಹೊಡೆದಾಗ ಇವಳ ಜೊತೆನೆ ಮಾತಾಡ್ತಾ ಇದ್ದ. ಯಾವ ಏರಿಯಾನು?
ವಿಜಯನಗರ. ನೀನಿರೋ ಏರಿಯಾ ಅಲ್ಲ, ಅವನಿರೋ ಏರಿಯಾ. ಅದು ಅವನ್ನ ಕೇಳ್ಬೇಕು. ಹೊಡ್ದೆ ಅಂದ್ರೆ ಕಿವಿಯಲ್ಲಿ ಕರೆಂಟ್ ಹೋಗ್ಬಿಡ್ಬೇಕು. ಐಶು ಗೊತ್ತಿದ್ರೆ ಹೇಳ್ಬಿಡಮ್ಮ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲಪ್ಪ, ಇವತ್ತೇ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು. ಸುಮ್ನೆ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ಇರೋದ್ 4 ಏರಿಯಾ, ಹುಡುಗರಿಗೆ ಹೇಳಿದ್ರೆ ಎತ್ತಕೊಂಡ್ ಬಂದ್ರು. ಒಬ್ಳೆ ಸಿಗೋ ನಿನಗೆ ಎಲ್ಲೋಗ್ತೀಯಾ? ನಮ್ ಕೈಗೆ ಸಿಕ್ಕೇ ಸಿಗ್ತೀಯಾ ನೀನು? ನೋಡ್ದಿಯಮ್ಮ, ಇದಕ್ಕೆ ಹೇಳಿದ್ದು ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕ್ಬಾರ್ದು ಅಂತ. ಎಂತೆಂತವ್ರ ಮನೆಯೊಳಗ್ ಬರ್ತಿದಾರ ನೋಡು. ಸಾರಿ ಡ್ಯಾಡಿ. ಬಾ. ನೀನ್ ಬಿಡಬಾರ್ದಾಗಿತ್ತು ಕಿಚ್ಚ, 4 ತೆದಕ್ಬೇಕಾಯ್ತು. ಬುದ್ಧಿ ಬಂದಿರೋದು ನನ್ನ ಮಗನ್ಗೆ. ಇದ್ರಲ್ಲಿ ಯಾರು? ಅವನೇ ಆ ಕಡೆ ಹೋಯ್ತಾವನಲ್ಲ ಬಿಳಿ ಅಂಗಿ. ಯಾರ ನೀವೆಲ್ಲ? ರೆಡಿ ಹೋಗೋಣ. ಕಿಚ್ಚ ಏನೊಂದ್ ಮಾತಾಡ್ತಾ ಇದ್ಯಾ? 4 ಜನ ಜುಟ್ಟು ನನ್ನ ಮಕ್ಕಳನ್ನ ಕರ್ಕೊಂಡ್ಬಂದು ಏನ್ ಹವಾ ತೋರಿಸ್ತಾ ಇದೀರಾ? ಥಾಮಸ್ ಮಾತ್ ಬೇಡ, ನಡಿ. ಕಿಚ್ಚ ಸುಮ್ನಿರೋ. 4 ಸಲ ರೇಸರ್ ಮೈ ಮೇಲೆ ಓಡಾಡಿದ್ರೆ ಆವಾಗ ಗೊತ್ತಾಗುತ್ತೆ. ಬಾಟಲ್ ತೆಗಿ. ಬಾಟಲ್ ತೆಗಿ. ಕಿಚ್ಚ ಬನ್ನಿ, ಕಿಚ್ಚ ಬೇಗ ಬನ್ನಿ. ಇವನು ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಾನೆ. ಅವನ್ ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ನೀವ್ ಟೆನ್ಷನ್ ಮಾಡ್ಕೋಬೇಡಿ, ನಾವಿದೀವಲ್ಲ ಹುಡುಕ್ತಿವಿ. ಏಯ್, ಅವನ್ ಕೈ ಹಾಕಿರೋದ್ ಕಿಚ್ಚನ್ ಮೈ ಮೇಲಲ್ಲ, ನನ್ನ ಮೈ ಮೇಲೆ. ಅವನ್ ಎಂತ ಕಿಲಾಡಿ ಆಗಿರ್ಲಿ, ಇನ್ ಅರ್ಧ ಗಂಟೆಲಿ ನನ್ ಕಣ್ಣೆದ್ರಿಗಿರ್ಬೇಕು ಅಷ್ಟೇ. ಕಿಚ್ಚ ನಿಮ್ ಹುಡುಗ ಅಂತ ಅವ್ರಿಗೆಲ್ಲ ಗೊತ್ತಿಲ್ಲ ಅಣ್ಣ, ಕೈ ಮಾಡ್ಬಿಟ್ಟಿದಾರೆ. ಎತ್ತಾಕೊಂಡ್ ಬಂದು ಮನಿ ಕೊಡಕ್ಕಾಗ್ದಂಗ್ ಎದ್ದೇಳಕ್ಕಾಗ್ದಂಗ್ 4 ಗೆರೆ ಎಳೆದ್ಬಿಟ್ರೆ ಯಾರು ಅಂತ ತಾನಾಗೆ ಗೊತ್ತಾಗ್ಬಿಡ್ತದೆ.
ಸಿಂಹ ಮನಿಕೊಂಡಿದ್ರೆ ಸೊಳ್ಳೆಗಳು ನೊಣಗಳು ಎಲ್ಲ ಮೈ ಮೇಲೆ ಮುತ್ಕೋತವೆ. ಡಾಕ್ಟರ್ ಕೃಷ್ಣಮೂರ್ತಿ ಯಾವ ವಾರ್ಡ್ ನಲ್ಲಿ ಇದ್ದಾರೆ? ಈಗಷ್ಟೇ ಬಾಡಿಗೆ ಶಿಫ್ಟ್ ಮಾಡಿದೀವಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಅಣ್ಣ ನಾನೆಲ್ಲ ನ್ಯೂಸ್ ಕಲೆಕ್ಟ್ ಮಾಡಿ ಸಾಲ್ವ್ ಮಾಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಮನೆಗೆ ಹೋಗಿ ಅಣ್ಣ. ನೀನ್ ಯಾಕೋ ಅಣ್ಸುಟ್ ಬೆಕ್ನಂಗ್ ಆಡ್ತಾ ಇದ್ಯಾ? ಅಣ್ಣ ನೀವು ಮನೆಗೆ ಹೋಗೋಷ್ಟಲ್ಲ ನನ್ನ ಮಕ್ಕಳೆಲ್ಲ ಬಂದು ನಿಮ್ಮ ಕಾಲ ಹತ್ರ ಬಿದ್ದಿರ್ತಾರೆ, ಸರಿನಾ? ಈಗ ಹೊಡಿ ಅಣ್ಣ. ಆಯ್ತಪ್ಪ, ಕಿಚನ್ ಮನೆಯವ್ರಿಗೆ ಏನಾರು ಕಾಸು ಬೇಕಾದ್ರೆ ಹೇಳ್ ಕಳ್ಸು. ಸರಿ ಅಣ್ಣ.